ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನೂ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಹೌದಾ? ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ಮತ್ತು ಈಗ ಎಲೆಕ್ಷನ್ ಬಂತು ಅಲ್ವಾ? ಏಪ್ರಿಲ್ 26ಗೆ ಇಷ್ಟು ಆಫ್ ಕ್ಷೇತ್ರದಲ್ಲಿ ಎಲೆಕ್ಷನ್ ಇದೆ. ಆಮೇಲೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮೇ 7ಗಿದೆ. ಸೊ ಎಲ್ಲರೂ ವೋಟ್ ಮಾಡಿ, ರೈಟ್ ಕ್ಯಾಂಡಿಡೇಟ್ಗೆ ವೋಟ್ ಮಾಡಿ, ನೋಡಿ ಯಾರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ಯಾರು ಎಷ್ಟು ಕೆಲಸ ಮಾಡಿದ್ದಾರೆ. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಮತ್ತು ನೀವು ಪ್ರಮೋಷನ್ ವಿಡಿಯೋಸ್ ಅಂತ ಅಂದ್ಕೋಬೇಡಿ. ಸೊ BJP ಅವ್ರು ಏನು ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ನೋಡಿ, ರೈಟ್ ಪರ್ಸನ್ನ ಆಯ್ಕೆ ಮಾಡಿ. ಮತದಾನ ಮಾಡೋದು ನಮ್ಮ ಹಕ್ಕು, ನಮ್ಮಿಂದನೇ ಅವರು, ಅವರಿಂದ ನಾವು. ಸೊ ಅವ್ರೇನು ಡಿಸಿಷನ್ ತೊಗೊತಾರೋ ನಾವು ಅದು ಫಾಲೋ ಮಾಡೋದು. ನಾವು ಯಾರಿಗೆ ಗೆಲ್ಲಿಸ್ತೀವೋ ಅವರು ಅಲ್ಲಿ ಡಿಸಿಷನ್ ತೊಗೊತಾರೆ. ಸೊ ರೈಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ. ಈ ಮೇ 7ನೇ ತಾರೀಕಿಗಿರೋದು. ಕರೆಕ್ಟ್ ಟೈಮಿಗೆ ಹೋಗಿ, ಎಷ್ಟು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇರ್ಬೋದು ಮತದಾನ ಮಾಡೋದು. ಸೊ ಹೋಗಿ ಎಲ್ಲರೂ ಮತದಾನ ಮಾಡೋದು ನಮ್ಮ ಹಕ್ಕಲ್ವಾ. ಸೊ ಎಲ್ಲರೂ ಮಿಸ್ ಮಾಡಲಿಲ್ಲಂಗೆ ಹೋಗಿ ಎಲ್ಲರೂ ಓಟ್ ಹಾಕಿ. ಕಾಂಗ್ರೆಸ್ ಅವರು ನೋಡಿ, ಈಗ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬರ್ತಾಯಿದೆ. ಸೊ ನನಗೂ ಬರ್ತಾಯಿದೆ, ನಾನು ನಿಜ ಒಪ್ಕೊತೀನಿ, ನನಗೂ ಬರ್ತಾಯಿದೆ. ಗೃಹ ಜ್ಯೋತಿ ಮಾಡಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ. ಇದು ಒಂದು ಕಡೆ ಆಗಿದ್ದರೆ, BJP ಅವರು ಅಷ್ಟು ದೊಡ್ಡ ರಾಮ ಮಂದಿರ ಇಷ್ಟು ವರ್ಷ ಆಗಲಿಲ್ಲದ ಕನಸು ನನಸು ಮಾಡಿದ್ದಾರೆ. ಯಾರಿಗೆ ಓಟ್ ಆಗೋಣ ಅಂತಲೇ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ರೈಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ. ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ತೊಗೊಂಡ್ರೆ ಶಾಮನೂರು ಶಿವಶಂಕರಪ್ಪ ಸರ್ರು, ಆಮೇಲೆ ಮಲ್ಲಿಕಾರ್ಜುನ್ ಸರ್, ಪ್ರಭಾ ಮೇಡಮ್ಮು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ದಾವಣಗೆರೆ 99% ಇಂಪ್ರೂವ್ ಆಗೋಕ್ಕೆ ಕಾರಣವೇ ಶಾಮನೂರು ಫ್ಯಾಮ್ಲಿ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಚೌಟ್ರಿಗಳು ಆಗಿರ್ಬೋದು, ಹಾಸ್ಪಿಟ್ಲಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು. ಕಾಲೇಜಸ್ಸಲ್ಲಿ ಡೆಂಟಲ್ ಕಾಲೇಜು, ಅದು ಬಾಪೂಜಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಎಲ್ಲೆಲ್ಲಿಂದನೂ ಬಂದು ಓದ್ತಾರೆ ಇಲ್ಲಿ. ಅಷ್ಟು ಅವ್ರದ್ದು ಕಾಂಟ್ರಿಬ್ಯೂಷನ್ನು ದಾವಣಗೆರೆಗಿದೆ. ಆಮೇಲೆ ರೋಡ್ಸ್ ಆಗಿರ್ಬೋದು, ಎಲ್ಲ ಥರನೂ ಎಲ್ಲ ಪ್ರತಿಯೊಂದು ನಮ್ಮ ದಾವಣಗೆರೆಗೆ ಇಂಪ್ರೂವ್ ಆಗಿರೋದೇ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮ್ಲಿಯಿಂದ. ಶಿವಶಂಕರಪ್ಪ ಸರ್, ಆಮೇಲೆ ಮಲ್ಲಿಕಾರ್ಜುನ್ ಸರ್ ಅವ್ರ ಫ್ಯಾಮ್ಲಿಯಿಂದನೇ ನಾವು ಇಷ್ಟು ದಾವಣಗೆರೆಯಲ್ಲಿ ಆರಾಮಾಗಿ ಎಲ್ಲ ಥರನೂ ಒಂದು ಸ್ವಲ್ಪನೂ ಗಲೀಜು ಇಲ್ದಂಗೆ ಅಡ್ಡಾಡ್ತಾರೆ. ಸ್ವಲ್ಪ ಸ್ಲಮ್ ಏರಿಯಾಸ್ ಇರ್ಬೋದು, ಅವನು ಬರ್ತಾ ಇಂಪ್ರೂವ್ ಮಾಡ್ತಾರೆ. ಬಟ್ ನೀವು ನಂಬಲ್ಲ, ಅಲ್ಲಿ SPS ನಗರ ಶಿಬಾರ್ ಹತ್ರ, ಮೈಲಾರಲಿಂಗೇಶ್ವರ ದೇವಸ್ಥಾನ ಹತ್ರ ಆಶ್ರಯೋಜನೆ ಮನೆಗಳು ಏನಿದಾವಲ್ಲ, ಅವಿಗೆಲ್ಲ ಇಂಪ್ರೂವ್ ಆಗಿರೋದು ಇವರಿಂದಾನೇ ಅನಿಸುತ್ತೆ. ಮೇ ಬಿ ಎಷ್ಟು ಕ್ಲೀನ್, ಎಷ್ಟು ಮುಂಚೆ ಏನೂ ಇದ್ದಿದ್ದಿಲ್ಲ ಅಲ್ಲಿ. ಈಗ ರೋಡ್ಸು, ಬೀದಿ ದೀಪಗಳಾಗಲಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅನ್ಸ್ದಂಗೆ 90% ಇಲ್ಲಿ ಕಾಂಗ್ರೆಸ್ಸೇ ಬರೋದು ದಾವಣಗೆರೆಯಲ್ಲಿ. ನನ್ನ ಒಪಿನಿಯನ್ ಹೇಳ್ತಿರೋದು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ಇವರು ಗಾಯತ್ರಿ ಮೇಡಮ್ಮು ಯಾರಂತಲೇ ನಮಗೆ ಗೊತ್ತಿದ್ದಿಲ್ಲ, ನಿಜ ಹೇಳ್ಬೇಕಂದ್ರೆ. ಎಲ್ಲೂ ಅವರು ಹೊರಗಡೆ ಬಂದಿಲ್ಲ. GM ಸಿದ್ದೇಶ್ವರ್ ಅಡ್ಡಾಡ್ತಿದ್ರು, ಇಲ್ಲ ಇಟ್ಸ್ ಓಕೆ, ಅಡ್ಡಾಡ್ತಿದ್ರು ಅವರು. ಅವ್ರದ್ದು GMIT ದೊಡ್ಡ ಕಾಲೇಜ್ ಇದೆ, ಓಕೆ. ಬಟ್ ಇವ್ರಿಗೆ ಕಾಂಪಿಟೇಟರಾಗಿ ಬಂದಿರೋದು ಪ್ರಭಾ ಮೇಡಮಿಗೆ ಕಾಂಪಿಟೇಟರಾಗಿ ಬಂದಿರೋದು ಫಸ್ಟ್ ಟೈಮ್ ಅಲ್ವಾ. ಸೊ ಇಲ್ಲಿ 90% ಮೇ ಬಿ ಕಾಂಗ್ರೆಸ್ಸೇ ಬರ್ಬೋದು. ಬಟ್ ಕೇಂದ್ರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ರಾಜ್ಯ ಸರ್ಕಾರದಿಂದ ಅಂತೂ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕೆ ನಿಜ ಒಪ್ಕೋಬೇಕಲ್ವ. ಸೊ ಎಷ್ಟೋ ಫ್ಯಾಮ್ಲಿಗೆ ಅನುಕೂಲ ಆಗಿದೆ. 2000 ಅಮೌಂಟಿಂದ ಅನುಕೂಲನೂ ಆಗಿರ್ಬೋದು, ಅನಾನುಕೂಲನೂ ಆಗಿರ್ಬೋದು. ಬಟ್ ಯಾರು ತಿಳಿದವ್ರು ಇರ್ತಾರಲ್ಲ, ಅವರಿಂದ ಅವರು ಅನುಕೂಲ ಮಾಡ್ಕೊಂಡಿರ್ತಾರೆ. ಅನ್ಎಜುಕೇಟೆಡ್ ಪೀಪಲ್ಸ್, ಕುಡಿಯೋರು, ಅವರು ಇವರು ವೇಸ್ಟ್ ಮಾಡಿರ್ತಾರೆ. ಎಜುಕೇಟೆಡ್ ಪೀಪಲ್ಸು ಅನುಕೂಲ ಮಾಡ್ಕೊಂಡಿರ್ತಾರೆ. ಈಗ ನೋಡಿ, ಹಾಗೆ ನಾವು ಹೇಳ್ಕೊತ ಹೋದರೆ, ನಾವು BJPಗೆ ವೋಟ್ ಹಾಕಿದ್ದೀವಿ,
ಇದಕ್ಕೆ ಓಟ್ ಹಾಕಿದ್ದೀವಿ. ಸೊ ಮತ್ತು ಕಾಂಗ್ರೆಸ್ಸಿಂದು ಬೆನಿಫಿಟ್ಸ್ ಎಲ್ಲ ನಾವು ಯಾಕೆ ತೊಗೊಂಡಿದ್ದೀವಿ, ಹೌದಾ? ಈಗ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೂ ಕೊಟ್ಟಿದ್ದಾರೆ, ಬಿ ಜೆ ಪಿಗೆ ಓಟ್ ಹಾಕಿದ್ರೂ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲರಿಗೂ ಒಂದೇ ಥರನೇ ಮಾಡಿದ್ದಾರೆ. ಲೇಡೀಸಿಗೆ ಬಸ್ ಫ್ರೀಗಳು ಕೊಟ್ಟಿದ್ದಾರೆ, ಗೃಹಜ್ಯೋತಿ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಎಷ್ಟೋ ನಮಗೆ ಅಮೌಂಟ್ ಸೇವ್ ಆದಾಗ ಈಗ 9 ಕಂತು ಅಮೌಂಟ್ ಅಂದರೆ 18,000 ರೂಪಾಯಿ ಆಯಿತು. ಆಮೇಲೆ ಅನ್ನಭಾಗ್ಯದ ಅಮೌಂಟು ನಮಗೆ ಈಗ ಬರೋದು 510 ರೂಪಾಯಿ. ಸೊ ಅಂದಾಜು ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು 22,000 ರೂಪಾಯಿ ಅಮೌಂಟೇ ಅಂದ್ಕೊಳ್ರಿ. ಅಷ್ಟು ಅಮೌಂಟ್ ಯಾರಾದರೂ ಕೊಡ್ತಾರಾ? ಯಾರೂ ಕೊಡಲ್ಲ. ಯಾರ್ಯಾರು ಒಂದು 10 ರೂಪಾಯಿ ಬೇಕಂದ್ರೂ ಕೊಡಲ್ಲ ಫ್ರೆಂಡ್ಸ್. ನಮಗೆ ನಮ್ಮ ಲೇಡೀಸಿಗೆ ಒಂದೇನೋ ಒಂದು ಸಣ್ಣ ಪುಟ್ಟನೇ ಆಸೆ ಇರುತ್ತೆ, ಹೌದಾ? ನಾನು ಇದು ತೊಗೋಬೇಕಿತ್ತು, ಅದು ತೊಗೋಬೇಕಿತ್ತು, ನಂದು ಅಮೌಂಟ್ ಬರುತ್ತೆ ಬಿಡು ನಾನು ತೊಗೊತೀನಿ ಅಂತ. ಈ ಮೆಂಟಾಲಿಟಿ ಆದರೂ ಸ್ವಲ್ಪ ಜನ ಬೆಳೆಸ್ಕೊಂಡಿರ್ತೀವಿ. ಎಲ್ಲದಕ್ಕೂ ಗಂಡನಿಗೆ ಕೈ ಚಾಚೋಕ್ಕಾಗಲ್ಲ. ಕೆಲವೊಬ್ಬರಿಗೆ ನಾನು ಹೇಳ್ತಿರೋ ಇಂಟೆನ್ಷನ್ನೇ ಬೇರೆ, ಮತ್ತು ನೀವೇನೂ ತಿಳ್ಕೊಬೇಡ್ರಿ. ಎಲ್ಲದಕ್ಕೂ ಗಂಡನಿಗೆ ಕೇಳೋಕ್ಕಾಗಲ್ಲ. ನಮ್ಮದು ಪರ್ಸ್ನಲ್ ಥಿಂಗ್ಸ್ ಇರ್ತಾವಲ್ಲ, ಸಣ್ಣ ಪುಟ್ಟ ಏನೋ ಮೇಕಪ್ ಪ್ರಾಡಕ್ಟ್ಸ್ ತಗೋಬೇಕಿತ್ತು, ಏನೋ ಒಂದು ಡ್ರೆಸ್ ತಗೋಬೇಕಿತ್ತು, ಒಂದೇನೋ ಈಗ ಗಂಡನ ಬರ್ಡೇಗೆ ಸರ್ಪ್ರೈಸ್ ಕೊಡಬೇಕಿತ್ತು. ನಂದು 2,000 ರೂಪಾಯಿ ಅಮೌಂಟ್ ಬರುತ್ತೆ, ಅದರಲ್ಲಿ ತೊಗೊಳೋಣ ಬಿಡು ಅಂತ ಹಿಂಗೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಅದಕ್ಕೂ ನಮಗೆ ಎಷ್ಟು ಯೂಸ್ ಆಗಿದೆ ಅಂದರೆ ಇದು 2,000 ರೂಪಾಯಿ. ನಾನು ಎಕ್ಸಾಂಪಲ್ಸ್ ಕೊಡ್ತಿರೋದು. ಸೊ 2,000 ರೂಪಾಯಿ ಅಮೌಂಟಿಂದ ಅಂತೂ ತುಂಬ ಯೂಸ್ ಆಗಿದೆ ಫ್ರೆಂಡ್ಸ್. ಟೈಮಿಂಗ್ ಬರಲ್ಲ ಅದು ಕರೆಕ್ಟಾಗಿ, ಬಟ್ ತಿಂಗಳ ಅಂತೂ ಹಾಕ್ತಾರೆ. ಇದೇ ಡೇಟಿಗೆ ಬರುತ್ತೆ, ಇದೇ ಡೇಟಿಗೆ ಬರುತ್ತೆ ಅಂತ ಏನಿಲ್ಲ, ಬಟ್ ಹಾಕ್ತಾರೆ. ಯಾವ ತಿಂಗಳು ಮಿಸ್ ಮಾಡಿಲ್ಲ, ಹಾಕಿದ್ದಾರೆ. ಆಮೇಲೆ ಅದು ಆದಮೇಲೆ ಗೃಹಜ್ಯೋತಿ ಅಂತೂ ಕರೆಂಟ್ ಅಂತೂ ಫ್ರೀ ಕೊಟ್ಟಿದ್ದಾರೆ. ಆಮೇಲೆ ಬಸ್ ಅಂತೂ ನಾವು ಕನಸಲ್ಲೂ ಯೋಚನೆ ಮಾಡಿದ್ದಿಲ್ಲ, ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ ಫ್ರೀ ಕೊಡ್ತಾರೆ ಅಂತ. ಎಷ್ಟೋ ಹೆಣ್ಮಕ್ಳು ಹೊರಗಡೆ ಬಂದಿದ್ದಾರೆ, ಎಷ್ಟೋ ಹೆಣ್ಮಕ್ಳು ನೋಡಲಿಲ್ಲ ದೇವಸ್ಥಾನ ನೋಡಿದ್ದಾರೆ, ನೋಡಲಿಲ್ಲ ಪ್ಲೇಸಸ್ ಹೋಗಿ ನೋಡಿದ್ದಾರೆ. ಏನದು ಹೇಳ್ತಾರಲ್ಲ, ಎಲ್ಲಾದರೂ ನಾವು ಈಗ ಟ್ರಾವೆಲ್ ಮಾಡೋಕ್ಕೆ ಹೋದಾಗ ಅಯ್ಯೋ ನಾವು ಎಷ್ಟೋ ದಿನದಿಂದ ಬಂದಿದ್ದಿಲ್ಲ ರೀ, ಈ ದೇವಸ್ಥಾನ ನೋಡಿದ್ವಿ, ಇದು ಪ್ಲೇಸ್ ನೋಡಿದ್ವಿ, ಇದು ಪಾರ್ಕ್ ನೋಡಿದ್ವಿ, ಇದು ನೋಡಿದ್ವಿ, ಅದು ನೋಡಿದ್ವಿ ಅಂತ ಖುಷಿ ಅನಿಸುತ್ತಲ್ವ. ಅಫ್ಕೋರ್ಸ್ ರಶ್ ಇರುತ್ತೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಎಲ್ಲ ಅನುಕೂಲನೂ ಆಗುತ್ತೆ. ಈಗ ಸ್ವಲ್ಪ ರಶ್ ಕಮ್ಮಿ ಆಗಿದೆ, ಇಲ್ಲ ಅಂತಿಲ್ಲ. ಈಗ ಮುಂಚೆ ಹೊಸ ಯೋಜನೆಗಳು ಬಿಟ್ಟಾಗ ಅಫ್ಕೋರ್ಸ್ ರಶ್ ಇತ್ತು. ಈಗ ಎಲ್ಲರಿಗೂ ಮೆಂಟಾಲಿಟಿ ಬಂದಿದೆ ಅಲ್ಲ, ಫ್ರೀ ಇರುತ್ತೆ ಅಂತ. ಸೊ ಈಗ ಒಂದು ಬಸ್ಸಲ್ಲಾದರೆ ಇನ್ನೊಂದು ಬಸ್ಸಿಗೆ ಹೋಗೋಣ ಅನ್ನೋದು ಕಾಮನ್ ಸೆನ್ಸ್ ಎಲ್ಲರಿಗೂ ಬಂದಿದೆ. ಸೊ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ಸಲ್ಲಿ ಅಡ್ಡಾಡ್ತಿದ್ದೀವಿ. ಎಲ್ಲ ಥರ ಅನುಕೂಲನೂ ಆಗಿದೆ, ಇಲ್ಲ ಅಂತಿಲ್ಲ ಕಾಂಗ್ರೆಸ್ಸಿಂದ. ಬಟ್ ಅಷ್ಟೇ ಅನುಕೂಲ ಬಿ ಜೆ ಪಿಯಿಂದನೂ ಆಗಿದೆ ಅನ್ಬೋದು. ಅದೇ ಹೇಳಿದ್ನಲ್ಲ, ರಾಮ ಮಂದಿರ ಅಂತ ದೊಡ್ಡ ಕನಸೇ ಹಿಂದೂಗಳದು ನನಸು ಮಾಡಿದೆ. ಬನಾಯಿಗೆ ಮಂದಿರ ಅಂತ ಹೇಳ್ತಿದ್ವಿ, ಈಗ ಬನ್ಗಯ್ಯ ಮಂದಿರ ಅಂತಲೇ ಹೇಳೋದು. ಸೊ ನಮ್ಮ ಯುಗದಲ್ಲಿ ರಾಮ ಮಂದಿರ ಆಗಿದೆ ಅಲ್ವಾ, ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ವಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು, ಹೌದಾ? ಅಷ್ಟು ದೊಡ್ಡ ಕನಸು, ಅಷ್ಟು ದೊಡ್ಡ ಒಂದು ದೀಪಾವಳಿಕಿನ ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಮಾಡಿದ್ವಿ ಆವತ್ತಿನ ದಿನ. ಸೊ ಅದಂತೂ ವೆರಿ ವೆರಿ ಥ್ಯಾಂಕ್ಫುಲ್. ಸೊ ರೈಟ್ ಕ್ಯಾಂಡಿಡೇಟ್ನ, ರೈಟ್ ಪರ್ಸನ್ನ ನೋಡಿ 5 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಯಾರಿಗೆ ಕರೆಕ್ಟಾಗಿ ಓಟ್ ಹಾಕಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ, ನಿಮಗೆ ರೈಟಾಗಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅಂಥವರಿಗೆ ನೀವು ಕರೆಕ್ಟಾಗಿ ಓಟ್ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಭಾರತಕ್ಕೆ ಮೇನ್ ಒಳ್ಳೆಯದಾಗಲಿ. ಸೊ ಎಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕಬೇಕು ಅಂತ ರೈಟ್ ಪರ್ಸನ್ನ. ನಮ್ಮ ಇಂಡಿಯಾನ ಡೆವಲಪಿಂಗ್ ಇದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇನ್ನೂ ಡೆವಲಪ್ ಆಗೋಕ್ಕೆ ಸೊ ರೈಟ್ ಪರ್ಸನ್ನ ಆಯ್ಕೆ ಮಾಡಿ. ಎಲ್ಲರೂ ಹೋಗಿ ಮಿಸ್ ಮಾಡಲಿಲ್ಲಂಗೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ, ಅರ್ಧ ಗಂಟೆ ಕೆಲಸ. ನಾನೇನು ಹೋಗೋದು ಬಿಡು ಅಂತ ಹೇಳಿಬಿಡ್ರಿ. ನಮ್ಮ ಹಕ್ಕು, ನಮ್ಮ ಹೆಮ್ಮೆ ಅದು. ನಾವು ಓಟ್ ಹಾಕ್ಕೊಂಬಂದು ಹೀಗೆ ಫಿಂಗರ್ ತೋರಿಸಿ ಫೋಟೋ ಹೊಡ್ಕೊಂಡು ಸ್ಟೇಟಸ್ಸಿಗೆ ಹಾಕ್ಬೇಕಲ್ವ ಅದಕ್ಕಾದರೂ ಹೋಗಿ ಓಟ್ ಹಾಕಿ ಎಲ್ಲರೂ. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಮಾತಾಡ್ತಾ ಇದ್ದರೆ ತುಂಬ ಮಾತಾಡ್ತಾನೆ ಇರ್ತೀನಿ ನಾನು. ಸೊ ಮೇ 7ನೇ ತಾರೀಕು ಏನೇನಾಯಿತು ಅಂತ ನಾನು ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು.